ನ್ಯೂನತಾ ಭಾವ ಅನಿಸ್ತಾ ಇದೆ ಸರ್. ಗುಡ್ ಸಣ್ಣಪ್ಪ. ಅದೇ ರೀತಿಯಾಗಿ ನಾನು ನಿಮ್ಮ 1 ಇಯರ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಂತ ತುಂಬಾ ಆಸಕ್ತಿ ಇದೆ ಸರ್. ಅದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಜಾಯ್ನ್ ಆಗ್ತೀನಿ ಸರ್. ಎಸ್, ವೆಲ್ಕಮ್ ಸಣ್ಣಪ್ಪ. ಎಸ್ ಓಕೆ ಸರ್, ಸಂಗೀತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಂಗೀತ ಮಾತಾಡ್ಬೋದಾ ಸಂಗೀತ ಅವರು? ಸರ್ ಓಕೆ ಸೋನು, ಇವತ್ತು ಹೇಗೆ ಅನ್ನಿಸ್ತು ಕ್ಲಾಸು? ಸರ್ ಅಂದ್ರೆ ಇವತ್ತು ಕ್ಲಾಸ್ ಸೂಪರ್ ಆಗಿ ಅನ್ಸ್ತು ಸರ್. ಸೊ ನನ್ನ ಲೈಫ್ ಅಲ್ಲಿನೂ ನಾನು ತುಂಬಾ ಆಸೆ ಪಟ್ಟೆ ಆಗ್ಬೇಕು ನನ್ಗೆ ಅಂತ. ಬಟ್ ಆದ್ರೆ ಇವತ್ತು ನೀವು ನನ್ಗೆ ಸಿಕ್ಕಿದ್ದಾರೆ ಸರ್. ಬಟ್ ನಿಮ್ ಮಾತುಗಳನ್ನು ಕೇಳ್ಕೊಂಡು ನಾನ್ ಆಗ್ಬಲ್ಲೆ, ಹಾಗೆ ಆಗ್ತೀನಿ ಅಂತ 100% ಕಾನ್ಫಿಡೆಂಟ್ ಬಂದಿದೆ ಸರ್. ಬಟ್ ಇದೊಂದು ಚಾಲೆಂಜ್. ಇವತ್ತಿನಿಂದ 1 ಇಯರ್ ಒಳಗೆ ನಿಮ್ ತರ ತುಂಬಾ ಆಸೆ ಸರ್ ನಮ್ಗೆ, ಖಂಡಿತ. ವೆರಿ ಗುಡ್, ಚಾಲೆಂಜ್ ಮಾಡ್ಕೊಂಡಿದ್ದೀರಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಸೋನು. ಓಕೆ, ಎಲ್ಲರಿಗೂ ಬಂದಿರುವಂತಹ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೋರಿ ಅವ್ರಿಗೂ ಒಂದು ನಮಸ್ಕಾರವನ್ನು ಹೇಳ್ತಾ, ಈ ಆನ್ಲೈನ್ ಕ್ಲಾಸ್ ಬಗ್ಗೆ ನನಗೆ ನಿಲ್ಲಿಸಿದ್ದೆ. ಆನ್ಲೈನ್ ಕ್ಲಾಸ್ ಏನಂತಂದ್ರೆ ನಾವು ನಮ್ಮ ಪ್ರೋಗ್ರೆಸ್ ಅನ್ನು ನಾವು ತಿಳ್ಕೊಳ್ಳೋಕೆ ಮತ್ತು ನಾವು ಏನಾದ್ರು ಸ್ವಲ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾವು ಮಾತಾಡೋಕೆ ಒಂದು ಇದಾಗುತ್ತೆ ಅಂತಕ್ಕಂಥದ್ದು. ಇನ್ನ ಒಂದು ಭಾಗವನ್ನು ಬಿಟ್ಟಿದೆ. 7 ರಿಂದ 8 ಗಂಟೆ ಅಂತ, 8 ರಿಂದ 9 ಗಂಟೆ ಒಂದು ಭಾಗ ಇದೆ. ಅಲ್ಲಿ ಏನ್ ಕರಿತೀವಿ ಅಂತಂದ್ರೆ, ಯಾರೋ ಗೆಸ್ಟ್ ಕರೆಸ್ತಾರೆ ಸರ್. ಆ ಗೆಸ್ಟ್ ಕರೆಸಿದಂತ ಸಂದರ್ಭದಲ್ಲಿ ಅವರು ನಮಗೆ ಒಂದು ಮೋಟಿವೇಶನ್ ಆಗ್ತಾರೆ. ಅಂದ್ರೆ ಒಬ್ಬರು ಕರೆಸಲ್ಲ, ಒಂದು ಕ್ಷೇತ್ರದಲ್ಲಿರುವಂತ ಕರೆಸಲ್ಲ, ಒಂದು ಸಿನಿಮಾ ಕ್ಷೇತ್ರದಲ್ಲಿರುವಂತ ಕಳಿಸ್ತಾರೆ, ಒಂದು ಜನಪದ ಒಂದು ಸಂಗೀತದಲ್ಲಿರುವಂತರು ಇದ್ ಮಾಡ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ಒಂದು ನಮ್ಮ ಮೊನ್ನೆ ಒಬ್ರು ಬಂದಿದ್ರು, ಯಾರು ಶಶಿಧರ್ ಕೋಟೆ ಅಂತ. ಅವ್ರು ಹಾಡ್ತಾ ಇದ್ರೆ ನಾವು ರೋಮಾಂಚನ ಆಗ್ತಿದ್ವಿ ಅಂತಕ್ಕಂಥದ್ದು. ಅವ್ರ ಹಾಡುಗಳನ್ನ ಕೇಳ್ತಾ ಆ ಒಂದು ಮಾತಿನ ಬಗ್ಗೆ, ವ್ಯಕ್ತಿತ್ವ ವಿಕಸನದ ಬಗ್ಗೆ, ಅವರ ಒಂದು ಅನುಭವದ ಬಗ್ಗೆ ಹೇಳ್ತಾ ಇದ್ರೆ ಅವರಂತೆ ನಾವು ಆಗ್ಬೋದಲ್ಲ, ಅವರ ಒಂದು ಅನುಸರಣೆ ಮಾಡ್ಕೊಂಡು ಒಂದಷ್ಟು ಕಲ್ತೀವಿ ಅಂತಕ್ಕಂಥದ್ದು. ಇನ್ನೊಂದು ಆರ್ಚೆ ನಿಖಿತಾ ಅಂತ ಅವ್ರು ಬಂದಿದ್ರು. ಅವ್ರ ಮಾತು, ವಾಯ್ಸು, ಅವ್ರ ಇದೆಲ್ಲ ಒಂದು ಅದ್ಭುತ. ನಮ್ಮ ಜಯಪ್ರಕಾಶ್ ನಾಗೇಶ್ ಸರ್ ಹೇಳಿದ್ರು, ಮುಂದಿನ ಏನು ಫಂಕ್ಷನ್ ಇದೆ, ಗ್ರಾಟ್ಯೂಡ್ ಫಂಕ್ಷನ್ ಅವರೇ ನಿರೂಪಣೆ ಮಾಡ್ತಾರ ಅಂತ ಹೇಳಿದ್ರು ಸರ್. ಅಂದ್ರೆ ಆ ವಾಯ್ಸ್ ಕಲ್ತಿರೆ ಸಾಕು, ಅಲ್ಲೇ ಒಂದು ನಾವು ಬಂಡವಾಳ ಮಾಡ್ಕೋಬಹುದು ಅಂತಕ್ಕಂಥದ್ದು. ಅವರಿಂದ ಒಂದಷ್ಟು ಅಂಶಗಳನ್ನ ಕೇಳ್ತೀವಿ. ದೀಪಾ ಪಡಿಕೆ ಬಂದಿದ್ರು, ಸಾಹಿತಿಗಳು. ಅವ್ರ ಮಾತು, ಪದ ಬಳಕೆ, ಅವರು ಅವರು ಮಾತಾಡ್ತಾ ಇದ್ರೆ ಏನೋ ಒಂದು ರೋಮಾಂಚನ ಆಗ್ತಿದೆ ನಮಗೆ ಅಂತಕ್ಕಂಥದ್ದು. ಹೀಗೆ ವೆಂಕಟಶ್ಯಾಮ್ ಅಂತಕ್ಕಂಥ ಸಾಹಸ ಪ್ರವೃತ್ತಿ. ಅವರ ಹೇಗೆ ಒಂದು ಬೆಟ್ಟ ಗುಡ್ಡಗಳನ್ನ ಹತ್ತುವಂಥದ್ದು, ಸುಮಾರು ಬೈಕ್ನಲ್ಲಿ ಒಂದು ಡೆಲ್ಲಿ ತನಕ ಹೋಗಿದ್ವಿ ಅಂತಕ್ಕಂಥದ್ದು, ಅವರು ದೊಡ್ಡ ಹಿಮ ಪರ್ವತಗಳನ್ನ ಹತ್ತಿದ್ವಿ ಅಂತಕ್ಕಂಥದ್ದು. ಅವರ ಸಾಹಸ ನಮಗೆ ಅದು ಸಹ ಒಂದು ಉತ್ಸಾಹ ಇದು ಹೇಳುತ್ತೆ ಅಂತಕ್ಕಂಥದ್ದು. ಎ ವಿ ಬಸವರಾಜ್ ಬಂದಿದ್ರು. ಅವರು ಇಡೀ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ದಾರೆ. ಅವ್ರು ಮಾತನ್ನ ಕೇಳ್ತಿದ್ರೆ, ಅವರ ಹಾಡುಗಳನ್ನ, ಅವರ ಒಂದು ಭಾಷೆಯನ್ನ ನಮ್ಮ ನೋಡಿದ್ರಲ್ಲ, ಒಂದು ಫಿಲಂ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಕುಮಾರ್ ಅವರ ಒಂದು ಪದ ಸಂಪತ್ತು, ಅವರ ಪದ ಬಳಕೆ, ಅವರ ಒಂದು ಮಾನವೀಯತೆ, ಅವರ ಶಿಸ್ತು, ಸಂಯಮ, ಅವೆಲ್ಲವೂ ಸಹ ಅವರು ಒಡಮೂಡಿದ್ವು ಒಂದು ಹಾಡಿನ ಮೂಲಕ ತಿಳಿಸಿದ್ರು. ಅವ್ರು ಹೇಗ್ ಫಂಕ್ಷನ್ ಬಂದ್ರೆ ಸ್ವಲ್ಪ ಎಷ್ಟು ಅಂಶಗಳು ನಮ್ಗೆ ಗೊತ್ತಾಗ್ತವೆ. ಆ ಒಂದು ಗೆಸ್ಟ್ ಅನ್ನು ಕರೆಸಿ ಮಾತಾಡೋದ್ರಿಂದಲೇ ನನಗೆ ಒಂದು ಇನ್ನೊಬ್ಬರ ಹತ್ರ ಹೇಗ್ ಮಾತಾಡ್ಬೇಕು, ಗೆಸ್ಟ್ ಹತ್ರ ಅಂತಕ್ಕಂಥದ್ದು ಕಲಿತೆ. ಒಂದು ಆತ್ಮಸ್ಥೈರ್ಯ ನಂಗೆ ಹೆಚ್ಚಾಯ್ತು, ಮತ್ತು ನಮ್ಮನ್ನ ಪದ ನಾಲೆಡ್ಜ್ ಹೆಚ್ಚಾಯ್ತು, ನಮ್ಮ ಭಾವನೆ ವ್ಯಕ್ತಪಡಿಸುವುದು ಗೊತ್ತಾಯ್ತು ನನಗೆ. ಒಂದು ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಬಳಸ್ಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು. ಒಂದಲ್ಲ, ಎರಡಲ್ಲ, ನೂರಾರು ಅನುಭವಗಳು ನನಗೆ ಆ ಜೊತೆಗೆ ವಿಡಿಯೋಗಳು ನೋಡ್ತಾ ಇದ್ದ ಸಂದರ್ಭದಲ್ಲಿ. ಹೀಗೆ ಇನ್ನನ್ನು ಹೇಳ್ಬೋದು ಸರ್ ಈ ಸಮಯಕ್ಕೆ. ಎಸ್ ಹರಿಪ್ರಸಾದ್, ಥ್ಯಾಂಕ್ ಯು. ಯು ಆರ್ ಎ ಯುನೀಕ್ ಪರ್ಸನಾಲಿಟಿ. ಫಸ್ಟ್ ನನ್ಗೆ ಸರ್ ನೋಡಿದ ತಕ್ಷಣ ನನ್ಗೆ ಖುಷಿ ಆಗೋದು ಅವ್ರ ಸ್ಮೈಲು. ಯಾರಿಗೆ ಯಾವ ಹೂರಣ ಕೊಡ್ಬೇಕು ಅದನ್ನೇ ಕೊಡ್ತೀವಿ, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಹತ್ರ ಬಂದ್ರೆ ಒಂದು ನಮ್ಗೆ ಬದುಕಿನಲ್ಲಿ ಪ್ರೇರಣೆ ಸಿಗುತ್ತೆ, ಸೋಲುಗಳನ್ನ ಎದುರಿಸೋಕೆ ಧೈರ್ಯ ಸಿಗುತ್ತೆ. ಎಲ್ಲರೂ ವಿಭಿನ್ನವಾದ ವಾಕ್ಯಗಳ ರಚನೆ, ವಿಭಿನ್ನವಾದ ವಿಷಯಗಳ ರಚನೆ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ನಾನು ಈ ಒಂದು ಗ್ರೂಪ್ ಅಲ್ಲಿ ಜಾಯಿನ್ ಆಗಿರೋದ್ರಿಂದ. ನಿಜವಾಗ್ಲೂ ನಾವು ಮಾರ್ಗದರ್ಶನ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥನೇ ಜೆ.ಪಿ. ಸರ್ ಅಂತಾನೆ ಹೇಳ್ಬೋದು. ನಿಮಗೆ ಏನ್ ಬೇಕೋ ಅದನ್ನ ನನಗ್ ಕೊಡ್ತಾ ಇರ್ತಾರೆ, ಇನ್ನೊಬ್ರಿಗೆ ಏನ್ ಬೇಕೋ ಅದನ್ನ ಅವ್ರಿಗೆ ಕೊಡ್ತಾ ಇರ್ತಾರೆ. ಸೊ ದಟ್ ಇಲ್ಲಿ ನಾವ್ ಎಲ್ರೂ ಸೇರಿ ಕ್ಲಾಸ್ ಅಲ್ಲಿ ಇದ್ರೂ ಕೂಡ ನಮ್ಗೆ ಬೇಕಾಗಿರೋದನ್ನ ಕೊಡುವಂತ ಒಂದು ಚಾಣಾಕ್ಷತನ ಅವರಲ್ಲಿ ಇದೆ. ಎಸ್ ಸ್ನೇಹಿತರೆ, ನಿಮ್ಗೂ ಕುತೂಹಲ ಇದ್ರೆ ನಮ್ಮ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಭೇಟಿ ಆಗ್ತಾನೆ.